ಎನ್ಸಿಬಿ ಮತ್ತು ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 15 ಕೋಟಿ ಮೌಲ್ಯದ 150 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಒರಿಸ್ಸಾ ಮಲ್ಕಾನ್ಗರಿ ಪ್ರದೇಶದಿಂದ ಗಾಂಜಾ ಸಾಗಾಟ ಆಗ್ತಾ ಇತ್ತು. ಬೀದರ್ ಮೂಲಕ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಗಾಂಜಾವನ್ನ ರಫ್ತು ಮಾಡಲಾಗ್ತಾ ಇತ್ತು. ಬೆಂಗಳೂರು ಬೀದರ್ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಗಾಂಜಾ ಜಪ್ತಿ ಮಾಡಿದ್ದಾರೆ. 2 ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಔರಾದ್ ಪೊಲೀಸರಿಂದ. ಲಾರಿಯ ಸುತ್ತಲೂ ಸಿಮೆಂಟ್ ಇಟ್ಟಿಗೆಯನ್ನ ಇಟ್ಟು ಗಾಂಜಾ ಸಾಗಾಟ ಮಾಡಲಾಗ್ತಾ ಇತ್ತು. ಹುಮ್ನಾಬಾದ್ನ 2 ಆರೋಪಿಗಳನ್ನ ಖಾಕಿ ವಶಕ್ಕೆ ಪಡೆದಿದೆ. ಪ್ರಕರಣದ ಕುರಿತು ಎನ್ಸಿಬಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬರೋಬ್ಬರಿ 15 ಕೋಟಿ ಮೌಲ್ಯದ 150 ಕೆಜಿ ಗಾಂಜಾವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅವ್ರನ್ನ ಮತ್ತೆ ಆ ಕಾರು ಕೃತ್ಯಕ್ಕೆ ಬಳಸಿದಂಥ ಕಾರು ಮತ್ತು ಮಚ್ಚು ಮತ್ತು ಆ ಮೊಬೈಲ್ ಫೋನ್ಗಳೇನು ಇದೆ ಮತ್ತು ಖಾರದ ಪುಡಿ ಇದನ್ನ ಏನಂತಂದರೆ ರಿಕವರ್ ಮಾಡಿದೆ ಮತ್ತು 3 ಜನ ಬಂಧಿಸಿದೆ. ಈ 3 ಜನ ಬಂಧಿತರಲ್ಲಿ 2 ಏನಂದರೆ ಈಗಾಗಲೇ ಬೇರೆ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು ತನಿಖೆಯಲ್ಲಿ ಕಂಡುಬಂದಿದೆ. ಹಿಂದೆ ಒಂದು ಅಸಾಲ್ಟ್ ಕೇಸ್ನಲ್ಲಿ ಒಬ್ಬ ಆರೋಪಿ ಭಾಗಿಯಾಗಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ಏನಂದರೆ ಒಂದು ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಸೊ ಆ ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿ ಏನಿದ್ದಾನೆ ಅವನು ಈ ಪ್ರಮುಖ ಆರೋಪಿ ಏನಿದ್ದಾನೆ, ಯಾರ ಜೊತೆ ಇವ್ರದ್ದು ಜಮೀನಿನ ವ್ಯವಹಾರ ಇತ್ತು, ಅವ್ರ ಬಳಿ ಏನಂದ್ರೆ ಇವನು ಕಾರ್ ಡ್ರೈವರ್ ಆಗಿ ಅವಾಗ ಹೋಗುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.